ಪ್ರಿಯ ಸ್ನೇಹಿತರೆ, ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ. ಆರೋಗ್ಯವೇ ಭಾಗ್ಯ ಹೆಲ್ತ್ ಟಿಪ್ಸ್ 3ನೇ ಸಂಚಿಕೆಗೆ ಸ್ವಾಗತವನ್ನು ಕೋರುತ್ತಾ, ಇಂದಿನ ವಿಷಯ 40 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಆರೋಗ್ಯಕ್ಕಾಗಿ ಅನುಸರಿಸಬೇಕಾದ ವ್ಯಾಯಾಮಗಳು. 40 ವರ್ಷದ ನಂತರ ಕೆಲವೊಂದಿಷ್ಟು ದೈಹಿಕ ನೋವುಗಳನ್ನು ಅನುಭವಿಸುತ್ತೀರಿ. ಸೊಂಟ ನೋವಾಗಿರ್ಬೋದು, ಕೀಲು ನೋವಾಗಿರ್ಬೋದು, ಈ ಥರ ಪ್ರಾರಂಭವಾಗ್ತವೆ. ಅದಕ್ಕೋಸ್ಕರ ಸ್ಪೆಷಲ್ಲಾಗಿ 40 ಮೇಲ್ಪಟ್ಟ ವ್ಯಕ್ತಿಗಳಿಗಾಗಿ ಈ ವಿಡಿಯೋನ ಮಾಡಲಾಗಿದೆ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಪೂರ್ಣವಾಗಿ ಈ ವಿಡಿಯೋನ ಆಲಿಸಿ ಅಂತ. ಏಕೆಂದರೆ ವಯಸ್ಸಾದಂತೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ದೀರ್ಘವಾದ ಮತ್ತು ಸಂತೋಷಕರವಾದಂತಹ ಜೀವನವನ್ನು ಪಡೆಯಲು ಸಕ್ರಿಯವಾಗಿರುವುದು ಬಹಳ ಮುಖ್ಯ. ವ್ಯಾಯಾಮ ಈ ಚಟುವಟಿಕೆಗಳು ನಿಮಗೆ ಜೀವನದ ಒಂದು ಭಾಗ. ಹೀಗಾಗಿ 40 ವರ್ಷಕ್ಕಿಂತ ಮೇಲ್ಪಟ್ಟವರು ತಮ್ಮ ದಿನಚರಿಯನ್ನು ಕೆಲ ವ್ಯಾಯಾಮಗಳನ್ನು ಸೇರಿಸುವುದು ಬಹಳ ಮುಖ್ಯ. ವ್ಯಾಯಾಮದ ಅಗತ್ಯತೆ 40 ವರ್ಷ ಮೇಲ್ಪಟ್ಟವರಿಗೆ ತುಂಬ ಅಗತ್ಯವಾಗಿದೆ. ಆದ್ದರಿಂದ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ಇಂತಹ ಕೆಲವು ಪ್ರಯೋಜನಕಾರಿ ವ್ಯಾಯಾಮಗಳನ್ನು ಇಲ್ಲಿ ನಿಮಗೆ ಮಾಹಿತಿಯನ್ನು ನೀಡುತ್ತಿದ್ದೇವೆ. ಮೊದಲನೇದಾಗಿ ಕಾರ್ಡಿಯೋ ವ್ಯಾಯಾಮಗಳು. ನಿಮ್ಮ ವರ್ಕೌಟನ್ನು ಸರಳವಾದ ಕಾರ್ಡಿಯೋ ವ್ಯಾಯಾಮಗಳಿಂದ ಆರಂಭಿಸಿ. ಜಾಗಿಂಗ್, ಬ್ರಿಸ್ಕ್ ವಾಕ್ ಸೇರಿದಂತೆ ಕೆಲವು ಸರಳ ಕಾರ್ಡಿಯೋ ವ್ಯಾಯಾಮಗಳನ್ನು ಸುಮಾರು 10 ನಿಮಿಷಗಳ ಕಾಲ ಮಾಡಬಹುದು. ಇದು ನಿಮಗೆ ಸಾಕಷ್ಟು ಪ್ರಯೋಜನಕಾರಿ. ಇನ್ನು ಎರಡನೇ ತರಹದ ವ್ಯಾಯಾಮ ಯಾವುದಪ್ಪ ಅಂತಂದರೆ ಸ್ಟ್ರೆಚಿಂಗ್. ದೇಹದ ಎಲ್ಲ ಭಾಗಗಳಿಗೂ ವ್ಯಾಯಾಮ ಸಿಗುವ ಸಲುವಾಗಿ ಸರಳವಾದ ಸ್ಟ್ರೆಚಿಂಗ್ಗಳನ್ನು ಮಾಡಿ, ವಿಶೇಷವಾಗಿ ಕೆಳಬೆನ್ನು, ಮಂಡಿಗಳು ಹಾಗೂ ಭುಜಗಳಿಗೆ ವ್ಯಾಯಾಮ ಸಿಗುವಂತಹ ಸ್ಟ್ರೆಚಿಂಗ್ಗಳನ್ನು ಅಭ್ಯಸಿಸಿ. ಇದು ತುಂಬ ಸಹಾಯಕಾರಿ. ಇನ್ನು ದೇಹದ ಮೇಲ್ಭಾಗಕ್ಕೆ ವ್ಯಾಯಾಮ. ದೇಹದ ಮೇಲ್ಭಾಗಕ್ಕೆ ಉತ್ತಮ ವ್ಯಾಯಾಮ ಸಿಗುವುದು ಕೂಡ ಮುಖ್ಯ. ಇದಕ್ಕಾಗಿ ನೀವು ಪುಷಪ್ಗಳನ್ನು ಪ್ರಾಕ್ಟೀಸ್ ಮಾಡೋದು ಅತ್ಯಂತ ಸಹಾಯಕ. ಇದು ಕೆಲವು ಅಬ್ಡಮಿನಲ್ ಕ್ರಚಸ್ಸನ್ನು ಪ್ರಯತ್ನ ಮಾಡಿದರೆ ಅದು ಕೂಡ ನಿಮಗೆ ಉತ್ತಮವಾಗಿ ದೇಹದ ಮೇಲ್ಭಾಗಕ್ಕೆ ವ್ಯಾಯಾಮ ಸಿಕ್ಕಂತೆ ಆಗುತ್ತದೆ. ಕೆಳದೇಹದ ವ್ಯಾಯಾಮ. ಕೆಳದೇಹ ಭಾಗ ಸ್ನಾಯುಗಳಿಗೆ ಉತ್ತಮ ಶಕ್ತಿ ತುಂಬುವ ವ್ಯಾಯಾಮಗಳು ಯಾವಪ್ಪ ಅಂತಂದ್ರೆ ಫ್ರೀ ಸ್ಕ್ವಾಟ್ಗಳು, ವಾಲ್ ಸ್ಕ್ವಾಟ್ಗಳು, ಸ್ಪಾಟ್ ಜಾಗಿಂಗ್, ನೀ ಅಪ್ಸ್ ಸೇರಿದಂತೆ ಇತರ ವ್ಯಾಯಾಮಗಳನ್ನು ಇಲ್ಲಿ ಸೇರಿಸಬಹುದು. ಈ ಚಟುವಟಿಕೆಗಳು ದೇಹದ ಕೆಳಗಿನ ಭಾಗಗಳಿಗೆ ಉತ್ತಮ ವ್ಯಾಯಾಮವನ್ನು ಒದಗಿಸುತ್ತದೆ. ಇನ್ನು ಸ್ಟ್ರೆಂತ್ ಟ್ರೈನಿಂಗ್. ಈ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಉತ್ತಮ ದೈಹಿಕ ಚಟುವಟಿಕೆಗಳಲ್ಲಿ ಒಂದು. ಸ್ನಾಯುವಿನ ದ್ರವ್ಯರಾಶಿ ಮತ್ತು ಮೂಳೆ ಸಾಂದ್ರತೆ ಕಾಪಾಡಿಕೊಳ್ಳಲು ಇದು ನೆರವಾಗುತ್ತದೆ. ಸ್ಕ್ವಾಟ್ಗಳು, ಲಂಗ್ಸ್ ರೆಸಿಸ್ಟೆನ್ಸ್ ಬ್ಯಾಂಡ್ಗಳಂತಹ ವ್ಯಾಯಾಮಗಳನ್ನು ಇಲ್ಲಿ ನೀವು ಆರಿಸಿಕೊಳ್ಳಬಹುದು. ಇವೆಲ್ಲ ಸಾಕಷ್ಟು ಪ್ರಯೋಜನವನ್ನು ತರುತ್ತವೆ. ನಿಮ್ಮ ಸ್ಟ್ರೆಂತನ್ನು ಹೆಚ್ಚಿಸಿಕೊಳ್ಳಲು ಈ ವ್ಯಾಯಾಮಗಳನ್ನು ಅಳವಡಿಸಿಕೊಂಡು ಅಭ್ಯಸಿಸುವುದು ತುಂಬ ಸಹಾಯಕಾರಿ. ಅದರ ಜೊತೆಗೆ ಯೋಗ ತುಂಬ ಜೀವನದುದ್ದಕ್ಕೂ ಎಲ್ಲ ತರಹದ ವ್ಯಕ್ತಿಗಳಿಗೆ ಸಹಾಯಕ. ಹಾಗಾಗಿ ನಾವು ಭಾರತ ದೇಶದವರು ಪ್ರಾಚೀನ ಕಾಲದಿಂದಲೂ ಯೋಗಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದೇವೆ. ಜಗತ್ತಿಗೆಲ್ಲ ಯೋಗವನ್ನು ಕಲಿಸಿದ ಭಾರತ. ಅದಕ್ಕೋಸ್ಕರ ಪ್ರಾಚೀನ ಕಾಲದಿಂದಲೂ ಯೋಗಕ್ಕೆ ಅದರದ್ದೇ ಆದ ಮಹತ್ವವಿದೆ. ದೈಹಿಕ ಭಂಗಿಗಳು, ಉಸಿರಾಟದ ವ್ಯಾಯಾಮಗಳು ಹಾಗೂ ಧ್ಯಾನವನ್ನು ಸಂಯೋಜಿಸುವ ಯೋಗ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಬಲು ಪ್ರಯೋಜನಕಾರಿ. ರಕ್ತದೊತ್ತಡ ತಗ್ಗಿಸಲು, ಉಸಿರಾಟದ ಸುಧಾರಣೆ ಸೇರಿ ಒಟ್ಟು ಜೀವನದ ಗುಣಮಟ್ಟವನ್ನು ಉತ್ತಮವಾಗಿಸಲು ಇದು ತುಂಬ ಸಹಾಯಕಾರಿ. ಯೋಗ ಮಾಡಿ
ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಇನ್ನು ಸೈಕ್ಲಿಂಗ್ ಕೂಡ ಸರಳ ಹಾಗೂ ಆನಂದಕರ ವ್ಯಾಯಾಮಗಳಲ್ಲಿ ಒಂದು. ನೀವು ಹೊರಾಂಗಣ ಅಥವಾ ಮನೆಯೊಳಗೆ ಸ್ಥಿರವಾದ ಸೈಕ್ಲಿಂಗ್ನ ಅಭ್ಯಾಸವನ್ನು ಮಾಡಬಹುದು. ಇದು ಹೃದಯದ ಆರೋಗ್ಯಕ್ಕೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ದೇಹದ ಎಲ್ಲ ಅಂಗಗಳಿಗೂ ವ್ಯಾಯಾಮವನ್ನು ನೀಡಿ ರಕ್ತದೊತ್ತಡವನ್ನು ಕಡಿಮೆಗೊಳಿಸಿ ಮಧುಮೇಹ, ಸಕ್ಕರೆ ಪ್ರಮಾಣವನ್ನು ಕಡಿಮೆಗೊಳಿಸಿ ದೇಹದ ಸಮತೋಲನವನ್ನು ಕಾಪಾಡುತ್ತದೆ. ಆದ್ದರಿಂದ ಇಲ್ಲಿಯವರೆಗೆ ತಿಳಿಸಿದಂತಹ ವ್ಯಾಯಾಮಗಳನ್ನು ನಾವು ದಿನನಿತ್ಯ ಪ್ರಾಕ್ಟೀಸ್ ಮಾಡಿದರೆ 40 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳ ಆರೋಗ್ಯ ಸುಧಾರಿಸಿ ಯಾವುದೇ ರೋಗದಿಂದ ಬಳಲಾಡುವುದನ್ನು ತಡೆಗಟ್ಟಿ ಆರೋಗ್ಯವಂತ ವ್ಯಕ್ತಿಯನ್ನಾಗಿ ಶಕ್ತಿಯುತವಾಗಿ ಬಾಳಬಹುದು ಎಂದು ಹೇಳುತ್ತಾ, ಈ ವಿಡಿಯೋವನ್ನು ನೋಡಿದ ಎಲ್ಲರೂ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ, ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಮುಂದಿನ ವಿಡಿಯೋಗಾಗಿ ಮತ್ತೆ ನಿಮಗೆ ಭೇಟಿಯಾಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.